ಅಂಡ್ ಇನ್ನೊಂದು ಬಹಳ ಮುಖ್ಯವಾಗಿ ಸರ್ ಹೇಳಿದ್ರು, ಉತ್ತರ ಕರ್ನಾಟಕ ಭಾಷೆ ಅಂತ ಹೇಳಿದ ಕೂಡಲೇ ನಮ್ಗೆ ನೆನಪಾಗೋದು ನವೀನ್ ಶಂಕರ್ ಅವರು. ಅವರಿಗೆ ಬಹುಶಃ ನಿಮ್ಮ ಇನಿಷಿಯಲ್ ಡೇಸ್ ನೆನಪಾಯ್ತು ಅನ್ಸುತ್ತೆ, ಯಾಕಂದ್ರೆ ಅವ್ನ ಕಣ್ಣಲ್ಲಿ 1000 ಕನಸಿದೆ, ಏನಾದ್ರೂ ಮಾಡ್ಬೇಕು ಲೈಫಲ್ಲಿ ಅಂತ. ಆ ಕನಸಿಂದ ಕಾರ್ಯರೂಪಕ್ಕೆ ತಂದು ನೀವು ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೀರಾ. ದಯವಿಟ್ಟು ವೇದಿಕೆಗೆ ಬರ್ಬೇಕಾ ಕೇಳ್ಕೊಳ್ತಾ ಇದ್ದೀನಿ, ಸಿನಿಮಾದ ಬಗ್ಗೆ ಮಾತಾಡಬೇಕು. ಮಾಧ್ಯಮದ ಎಲ್ಲ ಹಿರಿಯರಿಗೆ, ಸ್ನೇಹಿತರಿಗೆ ನಮಸ್ಕಾರ. ಅಂದರೆ ಈ ಸಿನಿಮಾ ನನಗೆ ಪರಿಚಯ ಆಗಿತ್ತು ನಮ್ಮ ಈ ಸಿನಿಮಾದ DOP ದೀಪಕ್, ನಮ್ಮ ಗುಲ್ಟು ಪಿಕ್ಚರ್ಗೂ ಕೆಲಸ ಮಾಡಿದರು. ಈಗ ತೀರ್ಥರೂಪ ತಂದೆಯವ್ರಿಗೆ ಅಂತ ಒಂದು ಸಿನಿಮಾ ಮಾಡ್ತಾರೆ. ಅವರು ನಂಗೆ ಫೋನ್ ಮಾಡಿ ಹೇಳಿದ್ರು, ಈ ಸಿನಿಮಾ ನೋಡಿ ನವೀನ, ಇದು ನಮ್ಮ ಕಡೆ ಪಿಕ್ಚರು. ಹೋದ್ಮೇಲೆ ಸತೀಶ್ ಅವ್ರು ಹೇಳೋದಂಗೆ ನಾನು ಒಂದು 10 ನಿಮಿಷ ಏನೂ ಮಾತಾಡಿರಲಿಲ್ಲ. 10 ನಿಮಿಷ ಬೇಕಾದ್ರೆ ನನಗೆ ತಡ್ರಿ ಅಂತ ಅಂದ್ಕೊಂಡು ಹೋಗಿ ನಾನು ಒಂದು ಬ್ರೇಕ್ ತೊಗೊಂಡು ಬಂದು ಮತ್ತೆ ವಾಪಸ್ ಮಾತಾಡಿದ್ದೆ. ಸೊ ಎಷ್ಟು ಸಿನಿಮಾ ಈ ವರ್ಷ, ಕಳೆದ ವರ್ಷ ನಮ್ಗೆ ಮುಹೂರ್ತಕ್ಕೆ ಬಂದವು, ಎಷ್ಟು ಸಿನಿಮಾ ಸೆಟ್ ಇರಾಕತ್ತವು, ಪ್ರೊಡಕ್ಷನ್ ಎಷ್ಟಾಗುತ್ತೋ ಹೊಸದಾಗಿ ಅಂತ ಎಲ್ಲರೂ ನನಗಿಂತ ಚಲೋತ್ನಾಗೆ ನಿಮಗೆ ಗೊತ್ತಿರ್ತೈತಿ. ಬಿಕಾಸ್ ನೀವೆಲ್ಲ ಕಡೆ ಸುದ್ದಿ ವಿತರಿಸ್ತಿರ್ತೀರಿ, ನೀವು ಸುದ್ದಿನ ಮಾಹಿತಿ ಕಲೆ ಹಾಕ್ತಿರ್ತೀರಿ. ಆ್ಯಂಡ್ ಎಲ್ಲ ಕಡೆ ಹೋದಾಗಲೂ ಒಂಥರ ನೆಗೆಟಿವಿಟಿ ಫೀಲ್ ಆಗ್ಬಿಡೋದು. ಅಂದರೆ ಭಾಳ ಸಿನಿಮಾಕ್ಕೆ ಆ್ಯಕ್ಚುಲಿ ಥಿಯೇಟ್ರಿಗೆ ಜನ ಬರೋತ್ತಿಲ್ಲ. ಆಫ್ಟರ್ ಕೋವಿಡ್ ಅಂದ್ರೆ OTT ಶಿಫ್ಟ್ ಆಗ್ಯಾರ, ಮೇಜರ್ ಚೆಕ್ ಆಫ್ ಆಡಿಯನ್ಸು ಹಂಗೆ ಹಿಂಗೆ ಅಂತ ಅನ್ಕೊಂಡು. ಬಟ್ ಸೊಲ್ಯೂಷನ್ ಬಗ್ಗೆ ಅಂತ ಯೋಚನೆ ಮಾಡಿದಾಗ ಫಸ್ಟ್ ಸಿಗೋದೇ ನಮ್ಮ ಕಲೆಕ್ಟಿವ್ ವರ್ಕ್ ಅಲ್ಲ. ಒಂದು ಕಲೆಕ್ಟಿವ್ ಆಗಿ ಕೆಲಸ ಮಾಡಿದಾಗ ಆ್ಯಕ್ಚುಲಿ ಹೆಚ್ಚಿನ ಶಕ್ತಿ ಸಿಗ್ತೈತಿ, ಇನ್ನೂ ಜಾಸ್ತಿ ಪ್ರಯತ್ನಗಳಾಗ್ತವೆ. ಆ ಥರ ಕಲೆಕ್ಟಿವ್ ವರ್ಕ್ಗೆ ನಾನು ಆ್ಯಕ್ಚುಲಿ ಸತೀಶ್ ಸರ್ಗೆ ದೊಡ್ಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎದಕ್ಕಪ್ಪ ಅಂದ್ರೆ ಈಗ ನಾವು ಫಸ್ಟ್ ಪಿಕ್ಚರ್ ಮಾಡೋದು ನಮ್ಗೆ ಗೊತ್ತಿಲ್ಲ, ಯಾರ ಹತ್ರ ಹೋಗ್ಬೇಕು, ಹೆಂಗೆ ಡಿಸ್ಟ್ರಿಬ್ಯೂಷನ್, ಯಾರನ್ನ ಭೇಟಿ ಆಗ್ಬೇಕು, ಓಕೆ ಈ ಸಿನಿಮಾಗೆ ಏನು ಪ್ರಮೋಷನ್, ಏನಂದ್ರೆ ಏನೋ ಗಂಧಗಳಿಗೆ ಗೊತ್ತಿರಲಿಲ್ಲ. ನಮಗೆ ಭಾಳ ಟೈಮ್ ಹಿಡಿತು. ನಮಗೂ ಹಂಗೆ ಒಬ್ಬರಾದ್ಮೇಲೆ ಒಬ್ಬರು ನಮ್ಮ ಹಿರಿಯರು ಯಾರೋ ಸಿಕ್ಕು ನಮಗೊಂದು ದಾರಿ ತೋರಿಸಿದಾಗ ಆ ಪಿಕ್ಚರ್ ಚಲೋ ಆಯ್ತು. ಅದ್ರ ಮೇಲೆ ಮತ್ತೆ ಇನ್ನೊಂದು ಪಿಕ್ಚರ್ ಮಾಡಿದ್ವಿ, ಮತ್ತೊಂದಿಷ್ಟು ಸಜೆಷನ್ಗಳು ಬರೋಕ್ಕೆ ಶುರು ಆಯ್ತು. ಈಗ ಅವ್ರಿಗೊಂದು ಅನುಭವ ಇರ್ತೈತಿ, ಅವರು ಆ ಅನುಭವ ನಮಗೆ ಹಂಚ್ಕೋತಾರ. ಅಲ್ಲಿಂದ ನಾವು ಇನ್ನೊಂದು ಸ್ವಲ್ಪ ಬೆಟರ್ ಕೆಲಸ ಮಾಡ್ತೀವಿ. ಸೊ ಹಾಗಾಗಿ ಒಂದು ಕೊಲಾಬ್ರೇಷನ್ ಆಗಲಿ, ಕಲೆಕ್ಟಿವ್ ಆಗಿ ವರ್ಕ್ ಮಾಡೋದಾಗ್ಲಿ, ಅಥವಾ ಜೊತೆ ನಿಂತ್ಕೊಳ್ಳೋದಾಗ್ಲಿ ಭಾಳ ಬೇಕಾಗೈತಿ ಇವಾಗ. ಅದು ಎಲ್ಲರಿಂದ ನಾವು ಆಗಬೇಕು. ಸೊ ಅದ್ರಾಗ ಒಂದು ಹೆಜ್ಜೆ ಮುಂದಿದ್ದೀರಿ ನೀವು, ನಿಮಗೆ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಥ್ಯಾಂಕ್ ಯು. ಯಾವಾಗ್ಲೂ ಅಂದರೆ ಇವರು ಹೇಳಿದ್ರು ನಮ್ಮ ಕಡೆ ಭಾಗದ್ದು ಪಿಕ್ಚರ್ ಬರಬೇಕು ಹಂಗೆ ಅನ್ಕೊಂಡು. ನಾನು ಬರ್ಬೇಕಾದ್ರೆ ತಲೆ ಇಟ್ಕೊಂಡು ಫಸ್ಟ್ ಪಿಕ್ಚರ್ ಆ್ಯಕ್ಚುಲಿ ನಾನು ನಮ್ಮ ಕಡೆ ಮಾಡ್ಬೇಕು ಅನ್ಕೊಂಡೆ. ಆಗಲೇ ಇಲ್ಲ, ಅವಕಾಶಕ್ಕೆ ಒಂದು 8 ವರ್ಷ ಹೋಯ್ತು. ಅದು ಸಿಕ್ಕು ಒಂದು ಸಿನಿಮಾ ಪ್ರೂವ್ ಮಾಡಿ ಅದಾದ್ಮೇಲೆ ಮತ್ತೆ ಕತೆ ಹುಡುಗಕ್ಕೆ ಶುರು ಮಾಡಿದೆ. ಅವಾಗ ಛತ್ರಪತಿ ಸಿಕ್ಕಿದ್ದು ನನಗೆ. ಹಾಗಾಗಿ ಪಿಕ್ಚರ್ ಮಾಡಿದೆ ನಾನು ಅದನ್ನ. ಅಂದರೆ ಒಂದು ಸಿನಿಮಾ ಆ್ಯಕ್ಚುಲಿ ಒಂದು ಡೈಲಾಗ್ನಾಗ್ಲಿ ನಮ್ಮ ಭಾರತ ಅಂತ ಎಷ್ಟು ವೈವಿಧ್ಯಮಯವಾದಂಥ ಒಂದು ಜಾಗ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಪ್ಯಾರಲಲ್ ಆಗಿಟ್ರಪ್ಪ ಅಂದ್ರೆ ನಮ್ಮ ಕರ್ನಾಟಕನೂ ಅಷ್ಟೇ ಎಂಟೈರ್ ಜಿಯೋಗ್ರಫಿಕಲ್ ವೈವಿಧ್ಯತೆ ಏನೈತಲ್ಲ ಅದು ನಮ್ಮ ಕರ್ನಾಟಕದಾಗ ಐತಿ. ಭಾಷೆ ಅಂತ ತಗೊಂಡ್ರು, ಊಟ ಅಂತ ತಗೊಂಡ್ರು, ಲೈಫ್ ಸ್ಟೈಲ್ ಅಂತ ತಗೊಂಡ್ರು, ಸಾಹಿತ್ಯ ವಿಭಾಗಗಳಲ್ಲಿ ತಗೊಂಡ್ರು ಕೂಡ ಎಲ್ಲ ರೀತಿಯಿಂದಲೂ ಕೂಡ ಅಷ್ಟು ವೈವಿಧ್ಯಮಯವಾಗಿ ಇರುವಂಥ ರಾಜ್ಯ ನಮ್ಮದು. ಬಟ್ ನಮ್ಗೆ ಗೊತ್ತಿರೋದು ಕೆಲವು ಭಾಗ, ಕೆಲವು ಡೈಲೆಕ್ಟ್ಗಳು, ಕೆಲವು ಜೀವನ ಪದ್ಧತಿ. ಮಿಕ್ಕಿದ್ದೆಲ್ಲವೂ ನಮ್ಮ ಪರಿಚಯ ಇರೋದಿಲ್ಲ. ನಮ್ಮ ಬಾಲ್ಕೋಟಿಂದ ರಾಯಚೂರಿಗೆ ಹೋದ್ರೆ ಸ್ವಲ್ಪ ಬದಲಾಕೈತಿ ನಾವು ಮಾತಾಡೋದು, ನಮ್ಮ ಲೈಫ್ ಸ್ಟೈಲು. ಇಲ್ಲಿಂದ ಮತ್ತೆ ಬೀದರ್ಗೆ ಹೋದ್ರೆ ಬದಲಾಕೈತಿ, ಬಾಲ್ಕೋಟಿಂದ ಮುಂದಕ್ಕೆ ಹೋದ್ರೆ. ಅಲ್ಲಿಂದ ಕೆಳಗೆ ಹೊಸಪೇಟೆ ಗಂಗಾವತಿ ಕಡೆ ಬೇರೆ ಆಕೈತಿ. ಸೊ ಅಷ್ಟು ವೈವಿಧ್ಯವಾಗೈತಿ. ಅಷ್ಟು ಕಲ್ಚರಲ್ ರಿಚಸ್ನ ನಾವು ಇಟ್ಕೊಂಡು ನಾವು ಅದನ್ನ ಸಿನಿಮಾಗ ತರಕಾಗತ್ತಿಲ್ಲ. ಅದಕ್ಕೆ ರೀಸನ್ ಇರ್ತಾವಲ್ಲ, ಅಂದ್ರೆ ಯಾಕೆ ಬರಾಕತ್ತಿಲ್ಲ ಅನ್ನೋದಕ್ಕೆ ರೀಸನ್ ಇರ್ತಾವಲ್ಲ. ಅಂದ್ರೆ ಅದಕ್ಕೊಂದು ಧೈರ್ಯ ಬೇಕು, ಅದಕ್ಕೊಂದು ಮಾಹಿತಿ ಬೇಕು, ಅದಕ್ಕೊಂದು ದಾರಿ ಆಗಬೇಕು. ಅದಕ್ಕೆ ಈ ತರದ್ ಬಂದಿರುವಂತ ಸಿನಿಮಾಗಳು ಫಸ್ಟ್ 1-2 ಗೆಲ್ಲಬೇಕು. ಸೊ ಅದಕ್ಕೆ ಅದೆಲ್ಲರೂ ನಮ್ಮ ಜವಾಬ್ದಾರಿ ಉಳ್ಕೊಂಡೈತಿ. ಸೊ ಈ ತರ ಸಿನಿಮಾಗಳು ಬಂದಾಗ ನಾವು ಹೆಚ್ಚೆಚ್ಚು ಜನರಿಗೆ ತಲುಪಿಸುವಂತ ಅವಶ್ಯಕತೆ ಐತಿ. ಅಂಡ್ ಅದೆಲ್ಲ ಒಳ್ಳೆ ಸಿನಿಮಾಗಳು. ನಾ ಈ ಪಿಕ್ಚರ್ ನೋಡಿನಿ, ಆ ಪಿಕ್ಚರ್ ನೋಡಿ ನನಗೆ ಅದು ಇಷ್ಟ ಆಗೈತಿ. ಆ ಒಂದು ನಂಬಿಕೆ ಮ್ಯಾಗ ಬಂದು ನಾ ಇಲ್ಲಿ ಮಾತಾಡತ್ತೀನಿ. ಭೀಮ್ರಾವ್ ಅವರು ಒಂದು ವಜ್ಜಿರು ವಿಷಯನ ಭಾಳ ಸರಳವಾಗಿ ಹೇಳ್ಯಾರ, ಆಮೇಲೆ ಎಂಟರ್ಟೈನಿಂಗ್ ಆಗಿ ಹೇಳ್ಯಾರ. ಸಿನಿಮಾ ನಮ್ಮನ್ನು ಕೂರಿಸ್ಬೇಕಲ್ಲ ಎಂಗೇಜಿಂಗ್ ಆಗಿ. ಸೊ ಅಷ್ಟು ಎಂಗೇಜಿಂಗ್ ಆಗಿ ಕೂರಿಸಿ ಆ ಕಥೆನ ತೊಗೊಂಡು ಹೋಗ್ತಾರ. ಸರ್ ನಿಮ್ಮ ಹೆಸರಿನಾಗ ಒಂದು ಪವರ್ ಐತಿ. ಆ ಹೆಸರು ಒಂದು ದೊಡ್ಡ ಧ್ವನಿ ಅಲ್ಲ, ಅದು ಧ್ವನಿಯಾಗಿ ಉಳಿಲಿಲ್ಲ. ಅದು ಈ ದೇಶದಾಗ ಎಲ್ಲರಿಗೂ ಪ್ರಶ್ನೆ ಮಾಡೋ ಹಕ್ಕು ಕೊಡ್ತು, ಬದುಕೋ ಹಕ್ಕು ಕೊಡ್ತು.
ಒಬ್ಬ ತೀರಾ ನಾನು ಒಬ್ಬ ಕಾಮನ್ ಮ್ಯಾನ್, ನಾನು ಎಂತ ದೊಡ್ಡವನ್ಗಾರು ಪ್ರಶ್ನೆ ಮಾಡಬಲ್ಲ ಅಂತ ಒಂದು ಹಕ್ಕನ್ನ ತಂದ್ಕೊಟ್ಟಂತ ಧ್ವನಿ ಅದು, ಆ ಹೆಸರು ಐತಿ. ಅಂಡ್ ಈ ಪಿಕ್ಚರ್ನಾಗ ನಿಮ್ ಧ್ವನಿ ಐತಿ, ಆ ಧ್ವನಿ ಎಲ್ಲರಿಗೂ ರೀಚ್ ಆಗ್ಲಿ. ಅದಕ್ಕೆ ಇನ್ನಷ್ಟು ಶಕ್ತಿ ಸಿಗ್ಲಿ. ಪ್ರತಿಯೊಂದು ಕಲಾವಿದರು ಅಷ್ಟೇ, ಕೆಲವು ಸರಿ ನಾನು ನಾನ್ ಆಕ್ಟ್ರೆಸ್ ಅಂತ ಅನ್ಕೊಂಡು ಬಳಸ್ತಿರ್ತೀವಿ. ಸ್ವಲ್ಪ ಬುದ್ಧಿ ಬಂದ ಮೇಲೆ ಬಿಟ್ಟೆ, ನಾನು ನಾನ್ ಆಕ್ಟ್ರೆಸ್ ಅಲ್ಲ, ಅವರು ಸಹಜ ನಟರು ಅಂತ ಅನ್ಕೊಂಡು ಕರಿಬೇಕು ಅಂತ ಅನ್ಸಕ್ ಶುರು ಆಯ್ತು. ಸೊ ಅಷ್ಟು ಸಹಜವಾಗಿ ಆಕ್ಟ್ ಮಾಡೋದು, ವೆರಿ ಕಾಂಟೇಜಿಯಸ್ ಸ್ಮೈಲ್, ಎಷ್ಟು ಮುಗ್ದು ನಗು ಇದೆ ಅಂತಂದ್ರೆ ಹಲವಾರು ಸಿಚುವೇಶನ್ ಒಳಗೆ ಬಹಳ ಎಮೋಷನಲ್ ಆಗ್ಬಿಡ್ತೀವಿ ನಾವು. ಅಷ್ಟು ಮುಗ್ಧತೆನ ಕ್ಯಾಪ್ಚರ್ ಮಾಡ್ಯಾರ, ಅಷ್ಟು ಸಹಜತೆನ ಕ್ಯಾಪ್ಚರ್ ಮಾಡ್ಯಾರ. ಹೆಬ್ಬುಲಿ ಕಟ್ ಅಂತ ಆ ಹೆಸರು ಕೇಳಿದ್ರೆ ಫಸ್ಟ್ ಸಡನ್ ಆಗಿ ತಲೆ ಹೊಳಿಲಿಲ್ಲ ನಂಗೆ. ಆಮೇಲೆ ಹೆಬ್ಬುಲಿ ಕಟ್ಟ ಅಂತ ಅಂದ್ಗಳೇನ ಅವ ನಮ್ ದೀಪು ಹೇಳಿದ್ಮೇಲೆ ಗೊತ್ತಾಯ್ತು. ನಮ್ ಕಡೆ ಫುಲ್ ಟ್ರೆಂಡಿಂಗ್ ಅದು, ರೂರಲ್ ಸೇರಿ ಎಲ್ಲ ಕಡೆ ಟ್ರೆಂಡಿಂಗ್ ಇರೋದು. ನಮ್ಗೆ ಟ್ರೆಂಡಿಂಗ್ ಅಂತ ನಮಗೆ ಹೆಂಗ್ ಗೊತ್ತಾಗೈತೆ ಅಂತಂದ್ರೆ ಆ ಹಾಡು ನಮ್ ಟ್ರ್ಯಾಕ್ಟರ್ನ ಕೇಳ್ಬೇಕು. ಆ ಟ್ರ್ಯಾಕ್ಟರ್ ಇಂದ ಇಡೀ ಊರಿಗೆ ಕೇಳಿಸುತ್ತದು. ನಮ್ಮ ಊರಿಗೆ ಅಷ್ಟೇ ಅಲ್ಲ, ಅವ್ರು ಹೊಲ್ದಾಗ ಹಚ್ಚಿರ್ತಾನ, ಟ್ರ್ಯಾಕ್ಟರ್ ಬಿತ್ತಾಕತ್ತಿರ್ತಾನ, ಇಲ್ಲ ಹಾಗಾಕತ್ತಿರ್ತಾನ. ನಮ್ಮೂರ ಆದಾಪುರ, ನೆಕ್ಸ್ಟ್ ಬೆಣ್ಗುಂಡೋಣಿ ಅಂತ ಐತೆ. ಅದ್ರ ಆ ಕಡೆ ಹೋಗತ್ತಪ್ಪ ಅಂದ್ರೆ ಇನ್ನೊಂದ್ ಕಡೆ ಬಂದಪ್ಪ ಅಂದ್ರೆ ಹಿರಿಯಾದಾಪುರ ಅಂತ ಐತಿ. ನಾವು ಗಾಡಿ ತೊಗೊಂಬರತ್ತೀವಿ, ಇಲ್ಲ ಸೈಕಲ್ ತೊಗೊಂಬರತ್ತೀವಿ, ಇಲ್ಲ ನಡ್ಕೊಂಬರ್ತಿರ್ತೀವಿ, ಅಲ್ಲಿ ದೂರದಲ್ಲಿ ಕೇಳಿಸ್ತಿರ್ತಿತ್ತು ಅದು. ಸೊ ಅದು ಕನ್ಫರ್ಮ್ ಇದು ಹಿಟ್ ಸಾಂಗ್ ಅಂತ. ಹಂಗೇನೆ ಆಮೇಲೆ ನಮ್ದೊಂದು ಇನ್ಸಿಡೆಂಟ್, ನಾನು ಜೋಗಿ ಪಿಕ್ಚರ್ ಬಂದ್ಮೇಲೆ ನಾನು ಉದ್ದು ಕೂತು ಬಿಟ್ಟಿದ್ದೆ. ಈಗ ಬಿಟ್ರಲ್ಲ, ಅವಾಗ ಬಿಟ್ಟಿದ್ದೆ ನಾನು. ನಮ್ಮ ಮನೆಗೆ ಬರ್ಬಿಡೋದಿಲ್ಲ, ಏನ್ಲೇ ಅದು ಜೋಗಿ ಏನ್ಲೇ ನೀನು, ದೊಡ್ಡ ಜೋಗಿ ಏನ್ಲೇ ಅಂತ. ಸೊ ಅದ್ರ ಇನ್ಫ್ಲೂಯೆನ್ಸ್ ಹಂಗಿರ್ತೈತಿ ಆಕ್ಚುಲಿ ಸಿನಿಮಾದ. ಅದನ್ನ ಚಂದ ಭಾಳ ಚಂದ ಯೂಸ್ ಮಾಡ್ಕೊಂಡ್ರ ಈ ಪಿಕ್ಚರ್ನಾಗ, ಸಬ್ಜೆಕ್ಟಿವ್ ಆಗಿ ಯೂಸ್ ಮಾಡ್ಕೊಂಡ್ರ, ಅದು ಬಹಳ ಖುಷಿ ಆಯ್ತು. ಸಿನಿಮಾದ ಪ್ರಭಾವ ಹಂಗಿರ್ತೈತಲ್ಲ, ಅಂದ್ರೆ ನಾಟ್ ಜಸ್ಟ್ ಫಾರ್ ದ ಸ್ಟೈಲ್. ನನ್ನ ಪ್ರಕಾರ ಸಿನಿಮಾ ಖುಷಿಗೆ ಬದಲಾವಣೆಗಿರುವಂಥದ್ದು. ಅಂದ್ರೆ ಇಟ್ ವಿಲ್ ಚೇಂಜ್, ಇಟ್ ವಿಲ್ ಬ್ರಿಂಗ್ ಚೇಂಜಸ್ ಇನ್ ಅವರ್ ಲೈಫ್, ಇಟ್ ವಿಲ್ ಕ್ರಿಯೇಟ್ ಹೋಪ್ಸ್ ಇನ್ ಅವರ್ ಲೈಫ್. ಎಷ್ಟೊಂದು ಕುಂದಿರುವಂತ ಮನ್ಸುಗಳು ಮತ್ತೆ ಶಕ್ತಿ ಸಿಗ್ತೈತಿ, ಮತ್ತೆ ಹೋಪ್ ಸಿಗ್ತೈತಿ. ನಾನೇನಾದ್ರು ದಾರಾಗ ಬೆಟ್ಟ ಆದಾಗ ಯಾವ್ದೋ ಒಂದ್ ಸಬ್ಜೆಕ್ಟ್ ನಾವು ಮಾಡಿರುವಂತ ಯಾವ್ದೋ ಒಂದು ಸಬ್ಜೆಕ್ಟ್ ನೋಡ್ಕೊಂಡು ಭಾಳ ಒಂಥರ ಅನ್ಸುತ್ತೆ ರೀ ಮನ್ಸಿನಾಗ, ಪಿಕ್ಚರ್ ನೋಡಿದ್ರೆ ಭಾಳ ಹೋಪ್ ಸಿಕ್ತು ನಮಗಂತ. ಸೊ ಆ ತರದ ಕೆಲಸ ಸಿನಿಮಾ ಮಾಡತ್ತ. ಅಂಡ್ ಒಂದು ಈಗ ಓದುಗರ ಸಂಖ್ಯೆ ಕಮ್ಮಿ ಐತಿ, ಓದಿನ ಆಳ ಜಾಸ್ತಿ ಇರ್ತೈತಿ, ಇಂಪ್ಯಾಕ್ಟ್ ಜಾಸ್ತಿ ಇರ್ತೈತಿ. ಓದುಗರ ಸಂಖ್ಯೆ ಕಮ್ಮಿ ಇರೋದ್ರಿಂದ ಓದು ಬಲದವರೆಗೂ ಕೂಡ ರೀಚ್ ಆಗುವಂಥದ್ದು ತುಂಬಾ ಬಲವಾದಂತ ಸ್ಟ್ರಾಂಗ್ ಮೀಡಿಯಂ ಅಂದ್ರೆ ಸಿನಿಮಾ. ಸೊ ಅಲ್ಲಿಂದ ವಿಷಯಗಳು ತಲುಪೋದು ಇದೆಲ್ಲ, ಅದು ನಾನು ಬಹಳ ಇಷ್ಟಪಡ್ತೀನಿ. ಸೊ ಆ ಒಂದು ವಿಚಾರಕ್ಕೆ ಈ ಸಿನಿಮಾನು ಬಹಳ ಇಷ್ಟಪಡ್ತೀನಿ. ಅಂಡ್ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಈ ಸಿನಿಮಾ ಮೇಲೆ ಇರಲಿ. ಇಡೀ ತಂಡದವರಿಗೆ ಶುಭಾಶಯಗಳು, ನಮಸ್ಕಾರ. ಧನ್ಯವಾದಗಳು.